ಇದೇನ್ರಿ ರಿಸ್ಪೆಕ್ಟ್ ಸಾಹೇಬ್ರ ಸಮಯ ಆಗ್ತಾ ಬತ್ತು ಏನೋ ಕಣ್ಣೆ ಮಣೆ ಕರ್ಸಿಲ್ಲೇನ್ರಿ? ಈ ಸದ್ಯದಲ್ಲಿ ಬರ್ತಾರೆ ಪುರೋಹಿತರೆ. ನಮ್ಮ ಪಂಪಾಪತಿಯನ್ನು ಕರೀಲಿಕ್ಕೆ ಕಳಿಸಿದ್ದೇವೆ. ಅವರು ಬಂದ ತಕ್ಷಣ ಮುಂದಿನ ಕಾರ್ಯ ನೆರವೇರಿಸಿ ಬಿಡೋಣ. ಅಲ್ಲರಿ, ಈ ಮದುವೆ ಮಂಟಪದಲ್ಲಿ ಮುಂಚಿತವಾಗಿ ಹೆಣ್ಣಿನ ಕಡೆಯವರು ಬಂದಿರಬೇಕು. ಇಷ್ಟೊತ್ತಾದ್ರೂ ಬರದೆ ಅವರು ಮನೆಯಲ್ಲೇ ಉಳ್ಕೊಂಡಿದ್ದಾರಂದ್ರೆ ಅಂಥ ಮುಖ್ಯವಾದ ಕೆಲಸ ಏನ್ರಿ ಇರಬೇಕು? ಮದುವೆ ಅಂದ ಮೇಲೆ ಅದಕ್ಕೆ ಹಲವಾರು ವಿಘ್ನಗಳು ಕಾಡುತ್ತವೆ ವಿದ್ಯಾ. ನಮ್ಮ ಪಂಪಾಪತಿ ಬಂದ ಬಳಿಕ ಎಲ್ಲ ವಿಷಯ ತಿಳಿತದಲ್ಲ. ಹಲೋ ಸಂಜಯ್. ಹಲೋ ಆನಂದ್. ಏನೋ ಸಂಜಯ್, ಬಹಳ ದಿನಕ್ಕೆ ಭೇಟಿಯಾಗಿದೆಯಲ್ಲ, ಎಲ್ಲ ಕ್ಷೇಮವಾಗಿದ್ದೆ ತಾನೆ? ನಾನೇನಪ್ಪ ಸಿಂಗಲ್ ಮ್ಯಾನ್, ಜಾಲಿ ಆಗಿದ್ದೇನೆ. ನಿನ್ನ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ತಾನೇ? ಆ ಬ್ರಹ್ಮಲಿಂಗೇಶ್ವರ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ ಸಂಜಯ್. ಹಾಗೆ ನಿಂತುಕೊಂಡಿಯಲ್ಲ, ಕುಳಿತುಕೋ. ಲಕ್ಷ್ಮಣರಾಯ ಇನ್ನೂ ತಮ್ಮ ಮಗಳನ್ನು ಕರ್ಕೊಂಡು ಬರಲಿಲ್ಲ. ನಿನ್ನ ಮುಂದೇನಾದರೂ ವಿಷಯ ತಿಳಿಸಿದ್ದೀರೇನು ಶಾಂತೇಶ್? ಲಕ್ಷ್ಮಣರಾಯ ಇನ್ನೂ ಬರಲಿಲ್ಲ. ನಿನ್ನ ಮುಂದೇನಾದರೂ ವಿಷಯ ತಿಳಿಸಿದ್ದೀರೇನು? ಇಲ್ಲ ರೀ ಅನಂತ್, ನನಗೂ ಅದೇ ಆಶ್ಚರ್ಯ ಅನಿಸ್ತದೆ, ಯಾಕೆ ಇಷ್ಟು ಲೇಟ್ ಮಾಡಿದ್ರು ಅಂತ. ಇದು ಒಳ್ಳೆ ಪಜಿತ್ ಐತಲ್ರಿಪ್ಪ. ಮದ್ವಿ ಮಾಡ್ಕೊಳ್ಳೋರ ಹಿಂಗ್ ಕುಂತ್ರ ಇನ್ ಮುಂದೆ ಕೂತವ್ರು ಹಿಂದೆ ಕುಂತವ್ರು ಅವ್ರ ಗತಿ ಏನಾಗ್ಲಿಕ್ಕಿಲ್ಲತ್ತೇನ್ರಿ? ಮದ್ವಿಗೆ ಬಂದವ್ರ ಗತಿ ಏನಾಗ್ತದ್ರಿ ಪುರೋಹಿತರೆ? ತಾಳಿ ಕಟ್ಟಿದ ಮ್ಯಾಗ ಶಿಸ್ತನಾಗ ಸಿಹಿ ಊಟ ಉಂಡೆ ಹೋಗ್ತಾರ್ರಿ. ಪಂಪಾಪತಿ, ಯಾಕೋ ಇಷ್ಟೇ ಲೇಟು? ಲಕ್ಷ್ಮಣರಾಯರು ಇನ್ನೂ ಬರ್ಲಿಲ್ಲವೇನು? ಈಗ ಸದ್ಯಕ್ಕೆ ಹಿಂದೆ ಬರ್ತಾರಂತ್ರಿ ಕಾರ್ನಾಗ. ಅದಕ್ಕೆ ಮುಂದೆ ಹೋಗಿ ವಿಷಯ ತಿಳಿಸುವಂತ ಕಳ್ಸ್ಯಾರಿ. ಇದು ಚೀಟಿ ಶಾಂತೇಶಪ್ಪರ ಕೈಯಾಗೆ ಕೊಡು ಅಂತ ಹೇಳಿ ಕೊಟ್ಟಾರ ನೋಡ್ರಿಪ್ಪ, ತಗೋರಿ. ಏನು ಚೀಟಿ ಕೊಟ್ಟು ಕಳ್ಸ್ಯಾರ? ಏನು ತಾಯಿಲಿ ಏನು ಬರ್ತಿದ್ರು ನೋಡೋಣ. ಪ್ರಿಯ ಶಾಂತೇಶನಿಗೆ ಲಕ್ಷ್ಮಣರಾಯರು ತಿಳಿಸುವುದೇನೆಂದರೆ, ಇಂದು ಜರುಗುವ ಶುಭ ಮುಹೂರ್ತದಲ್ಲಿ ನಿನ್ನೆ ರಾತ್ರಿ ನಿನ್ನ ಹಾಗೂ ಪದ್ಮಾಳ ವಿವಾಹ ವಿಜೃಂಭಣೆಯಿಂದ ನಡೆಯಬೇಕಾಗಿತ್ತು. ಆದರೆ ನಿನ್ನ ದುರಾದೃಷ್ಟ, ನಿನ್ನೆ ರಾತ್ರಿ ನಾವು ಒಂದು ವಿಚಾರಕ್ಕೊಳಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನೀನು ಮನೆತನದಲ್ಲಿ ಬಡವನಿರುವಿ, ಹಾಗೆ ಸರ್ಕಾರಿ ನೌಕರಿಸ್ತನೂ ಅಲ್ಲ. ಹೀಗಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ದಾರಿ ಎರೆಯಲು ನನಗೆ ಇಷ್ಟವಿಲ್ಲ. ನನ್ನ ಮಗಳೇನು ನಿನ್ನನ್ನು ಬಿಟ್ಟು ಯಾರನ್ನು ಮದುವೆ ಆಗುವುದಿಲ್ಲ ಎಂದು ಹಠ ಹಿಡಿದಿದ್ದಳು. ಆದರೆ ಅವಳಿಗೂ ಕೂಡ ನನ್ನ ಜೀವನದ ಬಗ್ಗೆ ಸವಿಸ್ತರವಾಗಿ ತಿಳಿಸಿ ಹೇಳಿದಾಗ ಅವಳು ಕೂಡ ನಿನ್ನನ್ನು ಮದುವೆಯಾಗಲು ನಿರಾಕರಿಸಿದ್ದು. ಆದ ಕಾರಣ ನಾವು ಮದುವೆ ಮಂಟಪಕ್ಕೆ ಬರುವುದಿಲ್ಲ. ದಯವಿಟ್ಟು ನೀವು ನಮ್ಮ ಹಾದಿಯನ್ನು ಕಾಯದೆ ಮುಂದಿನ ನಿಮ್ಮ ಏರ್ಪಾಡು ಮಾಡಿಕೊಳ್ಳುವುದು ಉತ್ತಮ. ನಿಮ್ಮ ಯಾವ ಕಾರ್ಯಕ್ಕೂ ನಮ್ಮ ಅಭ್ಯಂತರವಿರುವಂತಿಲ್ಲ. ಹೆಚ್ಚಿಗೆ ವಿಷಯ ತಿಳಿಸಲು ಅವಶ್ಯವಿಲ್ಲ. ಇಂತಿ ನಿಮ್ಮವರೇ ಆದ ಲಕ್ಷ್ಮಣರಾಯ. ಲಕ್ಷ್ಮಣರಾಯ, ಕೊನೆಗೂ ನಿನ್ನ ಛಲವನ್ನು ನೀನೇ ಸಾಧಿಸಿಕೊಂಡಿಯಾ ರ್ಯಾಸ್ಕಲ್. ನಿನ್ನ ವಿನಯದ ಮಾತಿಗೆ ಮಾರು ಹೋಗಿ ಇಂದು ನಾನು ತುಂಬಿದ ಸಭೆಯಲ್ಲಿ ನನ್ನ ಮಾನ ಕಳೆಯುವಂತಾಯ್ತು ಮತಿಹೀನ. ಅನಂತ್, ಅವನಂತ ಚಾಂಡಲನ್ನು ಸುಮ್ಮನೆ ಬಿಡಬಾರ್ದು. ನಾನು ಈಗ ಅಲ್ಲಿಗೆ ಹೋಗಿ ಆ ಮುಟ್ಟಾಳನ್ನು ಒದ್ದು ಹೇಳುತ್ತಿರುವೆ ಈ ಮದುವೆ ಮಂಟಪಕ್ಕೆ. ನಿಲ್ಲು ಶಾಂತೇಶ್, ನಿಲ್ಲು. ಆವೇಶದಲ್ಲಿ ದುಡುಕಿದರೆ ಪ್ರಯೋಜನವಿಲ್ಲ. ಲಕ್ಷ್ಮಣರಾಯರಷ್ಟು ಕಠೋರ ಆಗಬೇಕಾದರೆ ಇದರಲ್ಲಿ ಏನೋ ರಹಸ್ಯ ಅಡಗಿರಬೇಕು. ಇದರಲ್ಲಿ ರಹಸ್ಯವೇನ್ರಿ ಬಂತು? ಸ್ವಚ್ಛವಾಗಿ ಕನ್ನಡಿಯಂತೆ ಬರೆದು ಕಳಿಸಿದ್ದಾರಲ್ಲ ಈ ಪತ್ರದಲ್ಲಿ. ಅಂದ್ರೆ ಏನ್ರಿ, ಅವರ ದೃಷ್ಟಿಯಲ್ಲಿ ನಮ್ಮಣ್ಣ ಅಷ್ಟೊಂದು ಕೀಳಾಗಿ ಕಂಡಿದೇನ್ರಿ? ಅನಂತ್, ಏನಿದು ರಾಧಾಂತ? ಮದುವೆಗೆ ಬಂದವರ ಮುಂದೆ ಈ ರೀತಿ ಪೀಚಾಡುತ್ತಾ ನಿಂತರೆ ಸರಿ ಕಾಣುವುದೇನು? ನಿಮ್ಮ ಗೌರವಕ್ಕೆ ಕಳಂಕ ಬರುವುದಲ್ಲದೆ ನಿಮ್ಮ ರಿಕಾರ್ಡ್ ಕೂಡ ಕೆಟ್ಟು ಹೋಗುತ್ತದೆ ಅಷ್ಟೇ. ಎಲ್ಲ ಹಾಳಾಗೋಯ್ತು ನೋಡ್ರಿ ಸಾಹೇಬ್ರ.
ನಾ ಇವತ್ತು ಮದ್ವಿಗ್ ಬಂದಿಲ್ರಿ, ವಿಘ್ನಕ್ ಬಂದಿದ್ದೇವ್ರಿ. ನಮಗ ಸರಿಯಾದ ಮರ್ಯಾದೆ ಐತ್ ನೋಡ್ರಿ. ನಾವಿನ್ನು ಬರ್ತೀವ್ರಿ. ಇಂಥ ಮದ್ವಿಗೆ ನಮ್ ಸರ್ತಿ ಕರಿಬೇಡ್ರಿ. ನಾ ಏನ್ ನೋಡ್ತೀರಿ, ಎಲ್ಲಾರು ನಡ್ರಿ ಹೋಗೋಣ. ಐ ಆಮ್ ಸೋ ಸಾರಿ ಅನಂತ್, ನಿಮಗೆ ಈ ರೀತಿ ಅವಮಾನ ಆಗಬಾರದಾಗಿತ್ತು. ನಾನಿನ್ನು ಬರುತ್ತೇನೆ. ಸರ್, ಮದುವೆಗೆ ಬಂದ ಜನ ನಿಮ್ಮ ಬಗ್ಗೆ ಏನೋ ಗುಸು ಮಾತಾಡ್ತಾ ಇದ್ದಾರೆ ಸರ್. ನಿಮಗೆ ಈ ಥರ ಆಗಬಾರ್ದಾಗಿತ್ತು ಸರ್. ನಾನೇನು ಬರ್ತೀನಿ ಸರ್. ಅಣ್ಣ, ಇದೇನು ನಡೀತಾ ಇದೆ ಅಣ್ಣ? ಇದೇನು ನಡೀತಾ ಇದೆ? ಇನ್ನು ಮುಂದೆ ಈ ಊರ ಜನರಿಗೆ ಎದುರಿಗೆ ನಾವು ಮುಖವೆತ್ತಿ ತಿರುಗದಂತಾಯ್ತಲ್ಲಣ್ಣ. ಒಟ್ಟಾರೆ ನಮ್ಮ ಮನೆತನದ ಮಾನ ಮರ್ಯಾದೆ ಘನತೆ ಎಲ್ಲವೂ ಮಣ್ಣು ಪಾಲಾಯ್ತಣ್ಣ. ತಂಗಿ, ನೀನು ಕಣ್ಣೀರು ಹಾಕಬೇಡಮ್ಮ. ಈಗ ನಮಗಾದ ಅವಮಾನ 1000 ಮಣ್ಣಿನ ಸುರಿದರೆ ಮತ್ತೆ ಬರುವುದಿಲ್ಲಮ್ಮ. ಆ ವಿಧಿ ನನ್ನ ಹಣೆ ಬರದಲ್ಲಿ ವಿಚಿತ್ರವಾದ ರೇಖೆನೆ ಬರದಂತೆ ಕಾಣುತ್ತದೆ. ಅನಂತ್, ನನ್ನಿಂದ ನಿನಗೆ ತುಂಬಲಾರದಷ್ಟು ನಷ್ಟವಾಯ್ತು ಅನಂತ್. ಅಷ್ಟೇ ಅಲ್ಲ, ನಿನ್ನ ಘನತೆಗೆ ಕೂಡ ಕಳಂಕ ಬಂತು ಅನಂತ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅನಂತ. ಶಾಂತೇಶ್, ಆದರೂ ನೀನು ಈ ವಿಷಯದಲ್ಲಿ ಬಹಳ ಮೋಸ ಹೋದೆ. ಶ್ರೀಮಂತ ಮನೆಯ ಹೆಣ್ಣನ್ನು ಮೆಚ್ಚು ಒಂದೇ, ಕಾಡಿನಲ್ಲಿ ಹೋಗಿ ಸಂಜೋಳ ಗಡ್ಡಿ ಹುಡುಕುವುದು ಒಂದೇ. ಇನ್ನು ಮೇಲಾದರೂ ಆ ಪದ್ಮನ ಮರೆತು ಮುಂದಿನ ದಾರಿ ನೋಡ್ಕೋ. ಈ ಚೀಟಿಯಲ್ಲಿದ್ದ ವಿಷಯಕ್ಕೆ ನೀನು ನಂಬ್ತೀಯ? ಶಾಂತೇಶ್, ಕಾಲ ಕೆಟ್ಟು ಹೋಗಿದೆಯಾ ಶಾಂತೇಶ್? ಯಾವುದನ್ನು ನಂಬುವಂತಿಲ್ಲ. ನಿಜ ಆದರೆ ಇಂದು ನನ್ನ ಗೌರವಕ್ಕೆ ಕಳಂಕ ಬಂತು ಶಾಂತೇಶ್, ನನ್ನ ಗೌರವಕ್ಕೆ ಕಳಂಕ ಬಂತು. ಅನಂತ್, ಇಂದು ನಿನ್ನ ಕಣ್ಣಲ್ಲಿ ನೀರು ಬಂತೆ. ಇದಕ್ಕೆಲ್ಲ ಕಾರಣ ನಾನೇ. ಜೀವಕ್ಕೆ ಜೀವ ಕೊಡುತ್ತೀನೆಂದು ಹೇಳಿದ ಆ ಪದ್ಮಳ ಮಾತನ್ನು ನಂಬಿ ನಾನು ಕೆಟ್ಟೆ ಅನಂತ್, ನಾನು ಕೆಟ್ಟೆ. ಶೃಂಗಾರದಿಂದ ಶೋಭಿಸುವ ಈ ಮದುವೆ ಮಂಟಪ ಇಂದು ನನ್ನ ಪಾಲಿಗೆ ಹಾಪಿದ್ದ ದೇಗಲದಂತೆ ಆಯ್ತು ತಂಗಿ. ಅಣ್ಣ, ಇದೇನು ಮಾಡ್ತಾ ಇದೀಯಣ್ಣ? ನೀನ್ ಈ ರೀತಿ ಕಣ್ಣೀರು ಹಾಕ್ತಾ ಕುಳಿತ್ರೆ ಮುಂದೆ ನಿನ್ನ ಜೀವನದ ಗತಿ ಏನಾಗ್ಬೇಕಣ್ಣ? ನೋಡೋಣ, ಆದದ್ದೆಲ್ಲ ಆಗೋಯ್ತು. ನಮಗೆ ಬಂದಿರುವ ಕಷ್ಟಗಳನ್ನ ದುಃಖಗಳನ್ನ ನಾವು ಧೈರ್ಯವಾಗಿ ಎದುರಿಸಬೇಕಣ್ಣ. ಅದನ್ನೆಲ್ಲ ಎದುರಿಸಿ ನಮ್ಮ ಗುರಿಯನ್ನ ಸಾಧಿಸಿಕೊಳ್ಬೇಕು. ನೀನ್ ಮಾತ್ರ ಕಣ್ಣೀರು ಹಾಕ್ಬೇಡಣ್ಣ, ಕಣ್ಣೀರು. ಶಾಂತೇಶ್, ಈಗ ನೀನು ಸಮಾಧಾನ ಮಾಡಿಕೋ. ಸಮಯ ಬಂದಾಗ ಇದರ ಬಗ್ಗೆ ಸತ್ಯ ವಿಷಯ ಅನ್ನೋದು ತಾನೇ ಗೊತ್ತಾಗುತ್ತದೆ. ನಿಜವಾಗಲೂ ಪದ್ಮ ಅಂತ ಹುಡುಗಿಯಲ್ಲ. ಏನೇ ಆಗಲಿ ಇದರ ಬಗ್ಗೆ ನಾನು ತನಿಖೆ ಮಾಡುತ್ತೇನೆ. ನಾವಿನ್ನು ಮುಂದಿನ ವಿಚಾರ ಮಾಡೋಣ, ನಡೀರಿ. Thank you.